This is healthy food. This is unhealthy food. ಹಂಗೆ ಮಾತಾಡ್ ಕೆಳಗಡೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಬರೀ ಅನ್ಹೆಲ್ದಿ ಫುಡ್ಡೇ ತಿಂತಾಳೆ. ಎಲ್ಲಿ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ, ರಿಪೋರ್ಟ್ ಏನು ಹೇಳ್ತೇನೆ ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ. ಅವಳಿಗೆ ಹೊಟ್ಟೆಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಜಮಾ ಆಗಿ ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿದೆ. ಅದಕ್ಕೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಬೇಕು. ನಾಳೆ ಮಾರ್ನಿಂಗ್ ನೀವು ಆಪ್ರೇಷನ್ಗೆ ರೆಡಿ ಮಾಡ್ಕೊಂಡು. ಓಕೆ. ನೀವು ಸ್ವಲ್ಪ ಆಪ್ರೇಷನ್ ಆಗತನ ಸ್ವಲ್ಪ ಹೊರಗಿರಿ. ನೋಡಿ, ನೀವು ಈ ಥರನೇ ಕುರುಕುರೆ ಮತ್ತು ಅನ್ಹೆಲ್ದಿ ಫುಡ್ ತಿನ್ಲಾತಿದ್ರಂದ್ರೆ ನಿಮಗೂ ಹೊಟ್ಟೆಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಜಮಾ ಆಗ್ತದ. ನೀವು ಅದ್ರ ಸಲುವಾಗಿ ಅನ್ಹೆಲ್ದಿ ಫುಡ್ ಅವಾಯ್ಡ್ ಮಾಡಬೇಕು. ಯಾವಾಗಲೂ ಹೆಲ್ದಿ ಫುಡ್ಡನ್ನೇ ತಿನ್ನಬೇಕು. ನೀವು ಇಲ್ಲಿ ದುಕಾನು ಅಲ್ಲೆಲ್ಲ ತಿಂತೀರಲ್ಲ ಅನ್ಹೆಲ್ದಿ ಫುಡ್ಡು, ಅದನ್ನು ಪ್ಲೀಸ್ ಅವಾಯ್ಡ್ ಮಾಡಿರಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅವ್ರು ಏನು ಮಾಡ್ಕೊಡ್ತಾರ ಅದನ್ನು ಪ್ಲೀಸ್ ತಿನ್ಲಕ್ಕೆ ಕಲೀರಿ. ಈ ಥರ ಎಲ್ಲ ತಿಂದ್ರಂದ್ರೆ ಇವಳಿಗೆ ಯಾವ ಥರ ಆಗಿದೆ ಅದೇ ಥರ ಹೊಟ್ಟೆ ಕಡ್ದು ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಆಗುತ್ತೆ. ಪ್ಲೀಸ್ ಅನ್ಹೆಲ್ದಿ ಫುಡ್ ಅವಾಯ್ಡ್ ಮಾಡಿರಿ. ನನ್ನೊಳಗೆ ಇದು ಎಷ್ಟು ಹಾರ್ಮ್ಫುಲ್ ಅದಂತ ಈಗ ತೋರಿಸ್ತೀನಿ ನೋಡ್ರಿ. ನೀವು ಇದೇ ಥರ ಫುಡ್ ತಿಂತಿರಲ್ಲ, ಇದು ನೋಡ್ರಿ ಯಾವ ಥರ ಫೈರ್ ಕ್ಯಾಚ್ ಮಾಡ್ಕೊಂಡದಂತ. ಇದ್ರೊಳಗೆ ಮೈಕ್ರೋ ಪ್ಲಾಸ್ಟಿಕ್ದ ಅಂಶ ಒಳಗಿರುತ್ತೆ. ನೀವು ಅದ್ರ ಸಲುವಾಗಿ ಈ ಥರ ಎಲ್ಲ ಫುಡ್ ಅವಾಯ್ಡ್ ಮಾಡಬೇಕು. ಈ ಥರ ತಿನ್ಲಕ್ಕೂ ಹೋಗ್ಬಾರ್ದು. ನೀವು ಖರೀದಿನೂ ಮಾಡಬಾರ್ದು. ಈ ಥರ ಎಲ್ಲ ಖರೀದಿ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮನ ದುಡ್ಡು ಖರ್ಚಾಗುತ್ತೆ. ಅದ್ರ ಬದಲಾಗಿ ನೀವು ಮನೆಯಲ್ಲಿ ಅಮ್ಮ ಏನು ಮಾಡ್ಕೊಟ್ಟಿರ್ತಾರೆ ಅದನ್ನು ತಿನ್ನಬೇಕು. ನೋಡ್ರಿ ಇದು ಯಾವ ಥರ ಆಗಿದೆ ಅಂತ. ಪ್ಲೀಸ್ ಇದು ಇನ್ನೊಂದು ಸತಿ ಅವಾಯ್ಡ್ ಮಾಡಿರಿ ತಿನ್ನೋದು. ಥ್ಯಾಂಕ್ ಯು.